ಗಮನಿಸಿಕೋ. ಮಣ್ಣಿಗೆ ವಿಶೇಷವಾದ ಭಾಷೆ ಬರೆದ ದೇಶ ಯಾವುದು ಕೇಳಿದ್ರೆ ನಮ್ಮ ಈ ಭಾರತ. ಮಣ್ಣಿಗೆ ವಿಶೇಷವಾದ ಪ್ರಾಶಸ್ತ್ಯ ಕೊಟ್ಟಂತ ದೇಶ ಯಾವುದು ಕೇಳಿದ್ರೆ ನಮ್ಮ ಹೆಮ್ಮೆಯ ಭಾರತ. ಉಣ್ಣುವ ಅನ್ನವನ್ನು ದೇವರೆಂದು ಕರೆಯುವಂತ ಸಂಸ್ಕೃತಿ ಹುಟ್ಟಿಕೊಂಡಿದ್ದಲ್ಲಿ ಕೇಳಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತದಲ್ಲಿ. ಇನ್ನು ಕೇಳ್ತೀಯ, ಹೆಣ್ಣನ್ನ ದೇವರೆಂದು ಪೂಜಿಸುವಂತ ಪರಂಪರೆ ಪದ್ಧತಿ ಹುಟ್ಟಿಕೊಂಡಿದ್ದ ನಾನು ಯಾವುದು ಕೇಳಿದ್ರೆ ನಮ್ಮ ಹೆಮ್ಮೆಯ ಭಾರತ. ಅಂತ ಭಾರತೀಯ ನೆಲದಲ್ಲಿ ಹುಟ್ಟಿಕೊಂಡು ಭಾರತೀಯ ನಾರಿಯ ಸೀರೆ ಸೆರಗಿಗೆ ಕೈ ಇಕ್ಕಿದ್ರೆ ಮುಂಡ ಮುಂಡ ಚಂದಾಡಿಯರು. ಜನಸಾಮಾನ್ಯ ಭಾವಿಸಿಕೊಳ್ಳ ಬೇಡ. ಯಾರಂತ ಬೇಕಲ್ಲ, ಈ ಮಾಣಿಕ್ಯಪುರದ ಸರಪಂಚನ ಮಗ ವಂಶಿ ಅಂದ್ರೆ ನಾನೇ. ನಾನು ಸಿಗುವಂತ ತೋಟದಲ್ಲಿ ಮಧ್ಯಪಥದಲ್ಲಿ ಬಂದು ತಳಿದು ನಮ್ಮ ನಾಡು ಹೇಗೆ ಹೆಣ್ಣು ಹೊಂದು ಮಣ್ಣಿಗೆ ವಿಶೇಷವಾಗಿರುವಂತಹ ಪ್ರಾಧಾನ್ಯತೆ ಕೊಟ್ಟದ್ದು. ಪ್ರಚಲಿತ ವಿದ್ಯಮಾನದಲ್ಲಿ ಭಾರತವೆನ್ನುವುದು ವಿಶ್ವವ್ಯಾಪಕವಾಗುವಲೆ ಮೂಲ ಕಾರಣ ಯಾವುದು ಕೇಳಿದ್ರೆ ಸುಂಕ. ಅದನ್ನ ನಾವು ಕ್ರೋಢೀಕರಿಸಲಿಕ್ಕೆ ಬಂದವರಿದ್ದೇವೆ. ಸುಂಕವನ್ನ ಕೇಳುವುದಕ್ಕೆ ಬಂದವರು ಹೆಣ್ಣಿನ ಸೀರೆ ಸೆರಗಿ ಕೈ ಹಾಕಿದಂತ ಇತಿಹಾಸ ನಮ್ಮ ಭಾರತ ದೇಶ ಎಲ್ಲೂ ಇಲ್ಲ. ಹಾಗಲ್ಲ, ಸಾಮದಿಂದ ಕೇಳಿದವರು ನಾವು. ಅದವಳಿಗೆ ಪಥ್ಯ ಆಗಲಿಲ್ಲ ಅಂತಾದ್ರೆ ಸೀರೆ ಸೆರಗಿ ಕೈ ಹಾಕುವುದೇ ದಾರಿ ತಿನಿಗಳು ಕೊಟ್ಟದ್ದು ಯಾರು? ನಮ್ಮಂತೆ ಆಗ ನಡೆದಂತೆ ದಾರಿ ಎನ್ನುವ ಹಾಗೆ ನಮ್ಮ ರೂಪುರೇಷೆಗಳಿಗೆ ನಾವೇ ರೂವಾರಿಗಳಿದ್ದೇವೆ. ಆನೆ ಆದ್ರೂ ಹೋದದ್ದೇ ದಾರಿ, ಹೊರಗೆ ಹೋದದ್ದೆಲ್ಲ ದಾರಿ ಯಾರು ಅನುಸರಿಸುವುದಿಲ್ಲ. ಓಹೋ, ಮಧ್ಯಪಥದಲ್ಲಿ ಬಂದು ತಡಿತಾ ಇದೆಯಲ್ಲ, ನೀನೇನು ಸುಂಕ ಕೊಡುವವನ ಹೇಗ? ಈಗ ಒಳ್ಳೆ ದಾರಿಗೆ ಬಂದೆ. ಹೇಗೆ? ಮೊದಲೇ ಕೇಳಿದ್ರೆ ಅವಳು ಕೊಡ್ಬೇಕಾದಂತ ಸುಂಕವನ್ನು ನಾನೇ ಕೊಟ್ಟು ಕಳಿಸ್ತಾ ಇದ್ದೆ. ಓಹೋ, ಹೇಗೆ ಗೊತ್ತಾ? ಸುಂಕವನ್ನ ಕೇಳಬೇಕಾದವರು ಯಾರು ಅಂತ ಇರ್ತಾರೆ. ಈ ನಾಡಿನ ಅರಸೇ ಕೇಳಬಹುದು, ಅರಸರಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಕೇಳಬಹುದು. ಅದನ್ನ ಬಿಟ್ಟು ಕೇಳುವುದಕ್ಕೆ ದೊಡ್ಡ ನಾಯಕ ನೀನ್ ಯಾರು ಅಂತ ಬೇಕಲ್ಲ. ನಮ್ಮದೇ ಒಂದು ತಂಡಕ್ಕೆ ತಾಳ್ಲೇ ಇಲ್ಲ. ನಾನೇ ಚಂದ್ರ, ಮದನ ಚಂದ್ರ. ಈ ಚಂದ್ರನ ತಂಡದಲ್ಲಿ ಇದ್ದವರು ಪೂರ್ತಿ ದಿವಾಳಿ ಆಗ್ಲಿಕ್ಕೆ ಹೆಂಚು ಪೂರ್ತಿ ದಿವಸ ಬೇಡ. ಇಲ್ಲಪ್ಪ, ವ್ಯವಸ್ಥಿತವಾಗಿ ಹುನ್ನಾರ ಮಾಡುವವರು ನಾವಿದ್ದೇವೆ. ಏನ್ ಬೇಕು? ಸುಂಕ. ಸುಂಕ ಸುಂಕ. ಸುಂಕ.